ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಬಳಿ ಕಳೆದ ಬುಧವಾರ ಖಾಸಗಿ ಶಾಲೆಯ ವಿದ್ಯಾರ್ಥಿ ಬಸ್ನಿಂದ ಕೆಳಗೆ ಬಿದ್ದಿದ್ದು ಶಾಲಾ ಬಸ್ ಈತನ ಮೇಲೆ ಹರಿದ ಪರಿಣಾಮ ಎಲ್ಕೆಜಿ ವಿದ್ಯಾರ್ಥಿ 4 ವರ್ಷದ ಪ್ರಥಮ್ ಎ ಲಮಾಣಿ ಎಂಬ ವಿದ್ಯಾರ್ಥಿ ಸ್ಥಳದಲ್ಲಿಯೇ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಜರುಗಿದೆ. ದೊಡ್ಡೂರು ತಾಂಡಾದ ವಿದ್ಯಾರ್ಥಿ ಪ್ರಥಮ್ ಎಂದಿನಂತೆ ಕಳೆದ ಬುಧವಾರ ಶಿಗ್ಲಿ ಗ್ರಾಮದಲ್ಲಿ ಇರುವ ಲಿಟಲ್ ಹಾರ್ಟ್ ಖಾಸಗಿ ಶಾಲೆಗೆ ಹೋಗಿದ್ದು ಮರಳಿ ವಾಪಸ್ ಊರಿಗೆ ಬರುವ ಸಂದರ್ಭದಲ್ಲಿ ಮಧ್ಯಾಹ್ನ ಲಿಟಲ್ ಹಾರ್ಟ್ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರಿದ ಶಾಲಾ ಬಸ್ನಿಂದ ಮಗು ಕೆಳಗೆ ಬಿದ್ದು ಸಾವನ್ನಪ್ಪಿದೆ. ಶಾಲಾ ಬಸ್ ಚಾಲಕ ಹಾಗೂ ಸಹಾಯಕನ ನಿರ್ಲಕ್ಷ್ಯತನಕ್ಕೆ ಹಾಗೂ ಬಸ್ ಬಾಗಿಲು ಹಾಕದೇ ಇರುವ ಪರಿಣಾಮ ಮಗು ಬಸ್ನಿಂದ ಪುಟಿದು ಕೆಳಗೆ ಬಿದ್ದು ದುರಂತ ಸಂಭವಿಸಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಘಟನೆಯ ತದನಂತರ ಬಸ್ ಚಾಲಕ ಮತ್ತು ಸಹಾಯಕ ಇಬ್ಬರೂ ಸೇರಿ ಮೃತಪಟ್ಟ ಮಗುವನ್ನು ಶಾಲಾ ಬಸ್ನೊಳಗೆ ಎತ್ತಿ ಹಾಕಿ ಯಾರಿಗೂ ಮಾಹಿತಿ ನೀಡದೆ ಸ್ಥಳದಿಂದ ಪರಾರಿ ಆಗಿದ್ದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಶಾಲಾ ಬಸ್ನ ಸುರಕ್ಷತಾ ಲೋಪವೇ ಈ ದುರಂತಕ್ಕೆ ಕಾರಣವಾಗಿದ್ದು ಓರ್ವ ಮಗು ಬಲಿ ಆಗಿದೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಬಸ್ ಚಾಲಕ, ಸಹಾಯಕ ಹಾಗೂ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಸೇರಿದಂತೆ ಮಗುವಿನ ಪಾಲಕರು ಒತ್ತಾಯಿಸಿದ್ದಾರೆ. ಮಗುವನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಲಿಟಲ್ ಹಾರ್ಟ್ ಶಾಲಾ ಮಂಡಳಿಯ ವಿರುದ್ಧ ಎಲ್ಲೆಡೆ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡುವ ಮೂಲಕ ಪರಿಶೀಲನೆ ನಡೆಸಿದ್ದು ಈ ಬಗ್ಗೆ ದೂರು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. मुझको